ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಗೀತಾ ಕನ್ನಡ ವ್ಲಾಗ್ಸ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆಲ್ಲ ಶೇರ್ ಮಾಡಿ, ಲೈಕ್ ಮಾಡಿ. ನೀವೇನೋ ಕಿತ್ಕೊಂಬರೋಕೆ ಹೋಗ್ಯಾನೆ. ಇದು ನೋಡ್ರಿ ಹೆಂಗೆ ಅರ್ಶಂತ ಏನೇಂದೆ ಯಾಕೆ ಚಿನ್ನೆ ಕಟ್ಟಿರೋದು ಸ್ವಲ್ಪ ಹಂಗೆ ತಿನ್ನೋಗಿ ಹೋಗಿ. ನಮ್ಮ ಕರಿ ಮಕ್ಕಿಲ್ಲ ಶಿಮೂಲ್ ಕಟ್ಟಿದ್ನಿ, ಅದೆಲ್ಲ ಕೆಳಕ್ಕೆ ತಾಕಿಂದ ಕರಿಯಾ ವೈ ಕರಿಯಾ ಇದನ್ನ ಮಾರ್ಯಾಕೆ ಅವ್ರು ಹಿಡ್ತಾನೆ ಹೋಗೋದೊಂದೇ ಬಾಕಿ ಇರೋದು. ಮಿಚ್ಚು ಕೊರಿಮಾ ಮಿಚ್ ಮಾಡ್ಕೊಂತೀಯ ನನ್ನ ಮಿಚ್ ಮಾಡ್ಕೊಂತೀಯಾ? ಇಲ್ಲ ಕರಿಮಾ ಮಾಡಬೇಕು. ಮಮ್ಮನ ಮಿಸ್ ಮಾಡ್ಕೊನಲ್ಲ ನೀನಾ? ಅವನು ಗೊತ್ತಾಗಲ್ಲ ನಮ್ಮ ಬಂಗಾರಿಕೆ ಅಲ್ಲ ಅಲ್ಲ. ನಮ್ದಿನ್ನ ನೋವು ಕಿತ್ಕೊಂಬರಕ್ಕೆ ಹೋಗ್ಯಾನಲ್ಲ ಆಗ ಅಲ್ಲಿ ಹೋಗಿ ಅತ್ತಗೆ ನೋಡ್ಕೊಂಡು ಕಿರ್ಸ್ಕೊಂತ ಇರೋದೇ ಇನ್ನು ಬರೋವರ್ಗೂ. ಮೇ ಅಂತದ್ರ ವಾಯ್ಸ್ ಕೇಳ್ಕೊಬೇಕು ಹೆಂಗೆ ಇರ್ತೈತಿ ಅಂತ. ಎಲ್ಕೊಂಡ್ ಚಿನ್ನೆ ಎತ್ತೋದ್ನಾ ಬೂಕಿ ತಮ್ಮರಕ್ಕೆ ಹೋಗ್ಯಾನಮ್ಮ. ಓ ಬತ್ತಂಬ ಇದ್ಯಾಕೋ ನನ್ನ ಕುಮ್ಮು ಹಿಡ್ಕೊಂಬಿಟ್ಟೈತಿ. ನಾನೇ ಚಾಕಿ ಬೆಳೆಸಿದ್ದು ನನ್ನೇ ಕುಂಬುತ್ತದೆ ಇವಾಗ. ಅಲ್ಲ ಚಿನ್ನೆ ಕೊಮ್ಮುಗಳು ಕತ್ತರಿಸಿ ಹಾಕಿದಾರೆ ಆದ್ರೂ ನಾನು ಹೋದ್ರೆ ಎತ್ಬಿಡ್ತದೆ. ನಿಮ್ಮ ಮಮ್ಮಿ ನಾನು ಕುಂಬುತ್ತದೆ ಏನನ್ನ ಹೇಳಿ ನಿಮ್ಮ ಅಮ್ಮಂಕ. ಮುಣ್ಣ ಓನ್ ಹೇಳ್ತೀನಿ ನಿಮ್ಮ ಮಮ್ಮಿಗೆ ಕುಂಬಬೇಡಮ್ಮ ಅಂತೇಳು. ಚಿನ್ನೆ ಚಿನ್ನೋಡ ನಿಮ್ಮ ಕಾಯಿಲೆಲ್ಲ ತಿನ್ಕೊಳ್ದು ಬಾ ಮಗ್ನೆ. ನಾನು ಕೈ ಇಕ್ತೀನಿ ನೋಡಿ ಕುಮ್ಮಕ್ಕೆ ಬರ್ತದೆ. ಅಯ್ಯೋ ಅವನ ಕುಂಬಲ್ಲ ನಮ್ಮಮ್ಮನ ಬಂಗಾರಿ ಆಗ ಓಯ್ ಇಲ್ಲೆಲ್ಲ ಕಿತ್ತಾಕ್ಯದಿ ಕೊಮ್ಮಗಳಾಗ ಎತ್ತಿ 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 ಎತ್ತಿ. ಎರಡು ಮರಿಗಳಿದ್ದಾವೆ. ಒಂದು ಮರಿ ನಮ್ಮ ಮಾಮನ ಹಿಡ್ಕೊಂಡು ಹೋದ್ನು, ಇನ್ನು ಎರಡಿದ್ದಾವೆ. ಇದು ಚಿಟ್ಟಿ, ಅವರಮ್ಮನ ಚಿನ್ನಿ, ಇನ್ನೊಂದು ಮುನ್ನಿ. ಗುಂಡಮ್ಮ ಹೊರಟೋಯ್ತು. ಗುಂಡಮ್ಮ 4 ಕುಡ್ಸಿ ಅಂತ ಇರಲಿಲ್ಲ, ಅದಕ್ಕೆ ನಮ್ಮ ಮಾವ ಹಿಡ್ಕೊಂಡು ಓಡ್ನು ಸಾಕೆಂತೀನಿ ಅಂತ. ಇದನ್ನು ಕೊಡಬೇಕು ಅದನ್ನು ಕೊಡಬೇಕು. ಇನ್ನೊಬ್ರು ಯಾರಕ್ಕೋ ಬೇಕಂತೆ, ಅವ್ರು ಯಾವ್ದು ಹಿಡ್ಕೊಂಡು ಹೋಗ್ತಾರೋ ಗೊತ್ತಿಲ್ಲ. ಆಮೇಲೆ ಇನ್ನೊಂದು ಉಳಿತಡಿ ಅಡ್ಯಾರು ಕೊಟ್ಟೋ ಗೊತ್ತಿಲ್ಲ. ಅಲ್ಲೇ ಬಂಗಾರ ಹಾಯ್ ವಾಯ್ ಮುಗ್ಲಿರೋದ್ನಿಂದ ನೋಡು, ಇದಕ್ಕೂ ಕೊಮ್ಮುಗ ಬಂದವೆ, ಅದಕ್ಕೂ ಚಿಕ್ಕದಾಗಿ ಬಂದವೆ, ಇನ್ನೊಂದಕ್ಕೂ ಕೊಮ್ಮುಗ ಬಂದಿತ್ತು. ಕೊಮ್ಮುಗಳಿಲ್ಲ ಚೆನ್ನಾಗಿರಲ್ಲ, ಬೋಡಿ ಇರಬೇಕು. ಅಲ್ಲ ಬಂಗಾರ ಆಗಲ್ಲ ಈಚೆಗೆ ಬರೋಕ್ಕ. ಆರ ಸಾಹಸ ಪಡಬೇಡ, ಈಚೆಗೆ ಬರೋಕ್ಕಾಗಲ್ಲ. ಬೂ ಕಟ್ತೀನಿ ಬೂ 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 ಬೂವ ಚಿಟ್ಟೆ. ಬೇಸಪ್ಪು ಮ್ಯಾಲೆ 2 ಡ್ರಮ್ ಬಿಟ್ಬಿಟ್ಟೆ. ಅವಾಗ ಹಂಗೆ ಇದ್ದೋದು. ಮತ್ತೆ ನೋಡಿ ಚಿಗುರು ಇಷ್ಟು ಬೇಗ ಬಂದಕ್ಕೆ. ಮಳೆ ಬಿಸಿಲು ಬಿದ್ದರೆ ಬೇಗ ಬರ್ತದೆ. ಕಟ್ತೀನಿ ಇರಮ್ಮ, ಕಿತ್ತಮ್ಮಂದ ನೀರು ಕಟ್ತೀನಿ ಎತ್ತಂಬತ್ತೀನಿ. ಇವಾಗ ಅದಕ್ಕೆ ಸ್ವಲ್ಪ ಕಟ್ಟಬೇಕು. ತಂದಾಕಿ ಒಂದು ನೀರುಗಳವೆ
ಇವಾಗ ಒಂದು ಕುಡಿಬೇಕು. ಅಡಿಗೆ ಮುದ್ದೆ ಮಾಡಿದೆ, ಮಜ್ಜಿಗೆ, ಇದು ಅನ್ನ, ಸೊಪ್ಪು, ಸಾಂಬಾರು. ಕಟ್ಟಿದ್ನೆ, ಇದನ್ನ ಬಿಟ್ಬಿಡ್ತೀನಿ ಫಸ್ಟ್ ಆಚೆಗೆ, ಆಮ್ಯಾಕೆ ಹೋಗಿ ಕಟ್ತೀನಿ, ಇಲ್ದಿದ್ರೆ ನಾನು ನೆತ್ತಾಕ್ ಬಿಡ್ತದೆ. ಇಲ್ಲಿ ಯಾಕೆ ಅದನ್ನು ಫಸ್ಟ್ ಬಿಟ್ಬಿಡ್ತೀನಿ ಅಂದರೆ ಅದು ಯಾಕೋ ನನ್ನ ಕೊಂಬತೈತೆ, ಅದಕ್ಕೆ ಆಚೆ ಕಡೆ ಬಿಟ್ಬಿಡ್ತೀನಿ. ಮತ್ತು ಸೊಪ್ಪು ಕಟ್ಬಿಟ್ಟು ಹೊಡಿತೀನಿ. ಅನ್ನಷ್ಟಲ್ಲಿ ಬೂಸ ಏನಾದರೂ ತಿಂತಾ ಇರುತ್ತೆ, ಇಲ್ಲ ಅಲ್ಲಿ ಸೊಪ್ಪಿರೋ ತಿಂತಾ ಇರ್ತದೆ. ಒಂದೊಂದು ಟೈಮ್ ನನ್ನ ಜೊತೆನೇ ಒಳಗಡೆ ಬಂದುಬಿಡುತ್ತೆ, ಅವಾಗ ನಮ್ಮ ಅಮ್ಮನ ಕರೆದು ಕಟ್ತೀನಿ. ಹಂಗೆ ಕಟ್ಬಿಟ್ಟು ನೀರಿಟ್ಬಿಟ್ಟು ಬೆಳಗ್ಗೆ ಬೂಸಾಗ ನಿಕ್ಕಿರ್ತಾನೆ, ಅದನ್ನೆಲ್ಲ ಎತ್ತುನ ಹೋಗ್ತೀನಿ. ಬೆಳಗ್ಗೆ ಏನು ಸೊಪ್ಪಿಲ್ಲ ಅಂದ್ಬಿಟ್ಟು ಅಲ್ಲಿ ಸೊಪ್ಪು ಕೀಳಕ್ಕೆ ಹೋಗಿ ನಮ್ಮ ಅಪ್ಪನ ತಾಟ ಹತ್ರಕ್ಕೆ ಕಲ್ಲುಗಳ ಮ್ಯಾಗ ಎತ್ತು ಕಿರ್ಚ್ಕೊಂತದೆ. ಯಪ್ಪ ಆ ಸೌಂಡ್ ಕೇಳೋಕ್ಕಾಗಲ್ಲ, ಅಷ್ಟು ಸೌಂಡ್ ಮಾಡ್ತದೆ ಇದು. ಜಾಸ್ತಿ ಕಿರ್ಚ್ಲಾಡೋದು ಜಾಸ್ತಿ, ಅದಕ್ಕೆ ಎಲ್ಲ ಕಟ್ಬಿಡ್ತೀನಿ ಬೇಗ ಬೇಗ. ಕಟ್ಟಿದ್ರೆ ಅನ್ನ ಕಲ್ ತಿನ್ಕೊಂಡಿರ್ತದೆ, ಯಾಕೋ ನಂಗೆ ಕಾಪ್ ಮಾಡ್ಕೊಂತಾರೆ ಗೊತ್ತಿಲ್ಲ. ಇವಾಗ ಇನ್ನು ಸ್ವಲ್ಪ ಮರಿಗಳು ತಿನ್ಕೊಂತವೆ ಅಂತ ಕಟ್ತೀನಿ. ಜಾಸ್ತಿ ಏನೇ ಕಟ್ಟಲ್ಲೆಲ್ಲ ವೇಸ್ಟ್ ಮಾಡ್ಕೊತದೆ. ಇದೇ ಸಾಯಂಕಾಲವರೆಗೂ ತಿನ್ಕೊಂತವೆ ಇವಾಗ. ಬಾಯ್ಲೆ ಹೈ ನಡಿ ಏಯ್ ನಡಿ ಹೋಗ್ ಕೋಲ ತಿಂತೀನಿ, ಕೋಲ ನಡಿ ಕುಮ್ಮಕ್ ಬಂದ್ರೆ ಬಿಡ್ತೀನಿ. ನೋಡಿ ಹೆಂಗೆ ಬರುತ್ತೆ ಅಂತ. ಹೋಯ್ತಾ ಇದ್ರೂ ಮೇಲೇ ಬರುತ್ತೆ ನನ್ನ ಮೇಲೆ. ಸ್ವಲ್ಪ ಕಾಲು ಎತ್ತಿದ್ರೂ ಸಾಕು ಓಡಿ ಬಂದ್ಬಿಡುತ್ತೆ ಕುಮ್ಮಕ್ಕ. ಅದಕ್ಕೆ ನಾನು ಬಾಕ್ಲಾಕೊಂಬಿಟ್ಟು ಇಲ್ಲಿ ಒಳಗಡೆ ಬಂದು ಅದಷ್ಟೇ ಆಚೆ ಅಮ್ಮಮ್ಮ ಹೋಯ್ತಿನಮ್ಮಯ್ಯ, ನೀನು ಹಿಂಗೆ ಮಾಡ್ತಾರು. ಗೀತಾ ಮುಂದೆ ನೋಡಿದ್ರೆ ಬಾರದು ಹೊಡಿತೀಯ, ನಾನು ನೋಡಿದ್ರೆ ಮಾತ್ರ ಕುಮ್ಮಕ್ ಬರ್ತೀಯಾ? ಮಾಡ್ತೀನಿ ನಿಂಗೆ. ನಮ್ಮ ನಿಂಕ ಕಮ್ಮಿಯ ಮೇಕಟ್ಟಿದ್ ನಾವು ತಿಳಾಗಾಗಿ ಗಾಡಿದ ಓಡಿ ಬರ್ತದೆ ಎಲ್ಕೋ ಪಾಪ. ನೋಡಮ್ಮ ನೀನು ನೋಡಂದ ಅದು ಬರ್ತದೆ. ಒಳ್ಳೆ ಬುಜ್ಜೆಲ್ಲ ನೀನೇ ಕಳಿಸೋದು ಅದಕ್ಕೆ. ನಡಿ ಹೋಗ್ಬತ್ತೀನಾರ. ಎಷ್ಟು ಚೆನ್ನಾಗೈತಲ್ಲ ಮರಗಳು, ಮರಗಳ ಕೆಳಗಿಂದ ಮೆಮ್ಮಿಗ್ಲು. ಇಲ್ಲಿ ಒಂದು, ನನ್ನ ಹಿಂದೆ ಒಂದು, ಅಲ್ಲಿ ಒಂದು, ಅಲ್ಲಿ ಒಂದು, ಅಲ್ಲಿ ಒಂದು, 5 ಕಟ್ಟೆ ಹಾಕಿದೆ. ಎಲ್ಲ ಚಿಗುರುಗಳು ಬಂದ. ಇವಾಗ ನೀರು ಕಟ್ ಮಾಡ್ಕಣ. ಜಾಸ್ತಿ ದಿನ ಆಗ್ಬಿಟ್ಟೈತೆ ತಂದು. ನೋಡೋಣ ಏನಾಗಿದೆ ಏನು ಅಂದ್ಬಿಟ್ಟು. ಅದು ಸ್ವೀಟ್ ಅದು. ಬಿಸಾಕ್ಬಿಟ್ಟೆ ಅಲ್ಲರ, ಅದು ಚೆನ್ನಾಗಿರತ್ತೆ. ನಮ್ಮ ಕತ್ತಿ ಏನನ್ನೂ ಅರಿಯುವುದಿಲ್ಲ, ಹಂಗಾಗಿದೆ. ಸಣ್ಣ ಕೊತ್ಕೊಂಡು ನಮ್ಮ ಮನೆ ಹತ್ರ ಚೆನ್ನಾಗೈತೆ ನೋಡಿ. ಫುಲ್ಲು ಹುಣ್ಸ್ಮರಗಳು ಎಲ್ಲ ಚಿಗುರು ಬಂದವೆ. ಎಲ್ಲ ಚಿಗುರೆ, ಎಲ್ಲ ಹುಣ್ಸ್ಮರಗಳು ಎಲ್ಲ ಕೊಣಂಗೆ. ಇದು ಅವಾಗ ಹುಟ್ಟಿದ್ದು ಇಷ್ಟು ದೊಡ್ಡದಾಗಿದೆ ನೋಡಿ. ಅಲ್ಲ ಕೊಣಂಗಿ, ಒಂದು 3 ತಿಂಗಳು 2 ತಿಂಗಳು ಆಯ್ತಾನ ಹುಟ್ಟಿದ್ದು. ಫುಲ್ ರಭಸ ಮಾಡ್ತೈತೆ. ರಭಸ ಕುಮ್ಮುದ್ ಕಲಿತದೆ ಅವಾಗ. ಗಾಡಿದ ನೋವು. ಹ್ಞೂ ಕರೆಕ್ಟ್. ಅಲ್ಲ ನೀನು ದುನ್ನುಪೋತ್ ನಾವು ಗಾಡಿದ ಕಾದು ಅಲ್ಲ. ಏನು ಕೆಲಸ ಅಂತ ಆರದ ಡೋಳ್ ನನ್ನ ಮಗನು.
ನಮ್ಮ ಕುಕ್ಕ ಪಡ್ಕೊಂಡು ನಂದು ಅక్కడ ಚಿನ್ನಡ ಇಲ್ಲಿ ಒಂದು ಮಲಗಿದ್ರೆ ಅಲ್ಲಿ ವಾರಮ್ಮನ ಮಲಗೈತಿ ನೋಡಿ. ಸೊ ಇದ್ಮೇಲೆ ಹೋಗಿ ಅದ್ರ ಮಗು ಪಕ್ಕದಲ್ಲೇ ಐತಿ. ಆಯ್ ಬಾಯ್ಲೆ ಬಾಯ್ಲೆ ಬಾ ಬಾ ಬಾಯ್ಲೆ ಬಾ ಬಾಳೆ. ಅದನ್ನು ಸಾಕೊಂಬೇಕು ಅಂತಿದ್ನಿ ಇಂಜೆಕ್ಷನ್ಗಳು ಹಾಕಿ. ಅಯ್ಯೋ ಡುಮ್ ಡುಮ್ಮುಕ್ಕಿತ್ತು, ಯಾಕೋ ಸಣ್ಣಕ್ಕಾಗ್ಬಿಟ್ಟಿದೆ ಮಗಳ. ಏನು ಸಾಕೊಂಬೇಕಂದ್ರೆ ಹಂಗೆ ನಿಮ್ಗೆ ಆಮ್ಯಾಕೆ ಹಾಕ್ತೀನಿ. ಇವಾಗ ಅದ್ರಕ್ಕೆ ಬಾ ಹಾಕ್ತೀನಿ. ಹಾಯ್ ಅದು ಯಾಕೆ ಚಾಯ್ ಮೂಮೆಂಟ್ ಆಗೋದು ಚಾಕ್ಯಾನ ಅಂದರೆ ಇಂಜೆಕ್ಷನ್ ಕೊಡಿಸ್ಬೇಕು ಅಂತಿದ್ನಿ. ಇದು ಒಂದು ರಾತ್ರಿ ಊಟ ಹಾಕಿದರೆ ಇವಳಿಗೆ ದೋಲ್ ಜಾಸ್ತಿ. ತಿಂದಿರೋ ಹೋಗ್ಯದು ಇದೊಂದು ತಿಂತು. ಇದು ತಿಂತು ಕೆಂಚದು, ಅವು ಬಿಳಿ ಮುಂಡಿ ತಿಂದಿಲ್ಲ. ಮತ್ತು ತಿನ್ನುತ್ತೆ ಅಂತ ಅಲ್ಲಿ ಹಾಕಿದ್ನು ಕಲ್ ಮ್ಯಾಗ ತಿಂದಾಕಿ. ಇವ್ರ ಜೊತೆಗೆ ನಮ್ಮ ಡುಮ್ಮನ್ ಮಿಸ್ ಆಗ್ತದೆ. ಡುಮ್ಮನ ಬದಲು ಡುಮ್ಮನ ತಮ್ಮನ ನೋಡಲ್ಲ ಐತಿ. ಡುಮ್ಮನು ಅದು ಚೆನ್ನಾಗಿ ಆಡ್ಕೊಂತೈತಿ. ಇವಾಗ ಡುಮ್ಮನ್ ಮಿಸ್ ಮಾಡ್ಕೊಂತಿಲ್ಲ ಅದು. ಪಾಪ ಚತ್ತಾಗ 1 ತಿಂಗಳಾಯ್ತು. ಏನು ಗೊತ್ತಾಗ ಕೂತ್ಕೊಂಡಿರೋದು. ಬನ್ನಿ ಇಯರಿಂಗ್ಸ್ ತೊಗೊಂಬಂದೆ, ಚೆನ್ನಾಗಿದ್ದಾವೆ ತೋರ್ಸೋಣ ಅಂತ. ಬಾಕ್ಸ್ ತುಂಬ ಡೈಲಿ ಯೂಸ್, ಕೆಲ್ಸಕ್ಕೆ ಹೋದಾಗ ಡೈಲಿ ಒಂದೊಂದು ಇಟ್ಕೊಂಡು ಮೊನ್ನೆ ತೊಗೊಂಬಂದು ತೋರಿಸ್ತೀನಿ. ಚೆನ್ನಾಗಿದ್ದಾವೆ ಇಲ್ಲ ಹೇಳಿ. ಫಸ್ಟು ಇದು ಹೆಂಗೆ ತಗೋತಾ ಇದು ತೋರಿಸ್ತೀನಿ. ನೋಡಿ, ಸೇಮ್ ಗೋಲ್ಡಲ್ಲಿದ್ದರೆ ಚೆನ್ನಾಗಿರ್ತದೆ ಈ ಥರದ್ದು. ಬಟ್ ಗೋಲ್ಡ್ ಇಷ್ಟ ಆಗಲ್ಲ ನನಗೆ. ಒಂದು ಈ ಥರ ಅದು ಹೆಂಗೈತೆ ಗೊತ್ತಾ, ಕೆಳಗಡೆ ಎಲ್ಲ ಸ್ಟೋನ್ಸ್ ಐತೆ, ಮೇಲೆ ಒಂದು ವೈಟದು ಐತೆ ಅಷ್ಟೇ, ಮೇಲೆ ಮತ್ತು ಪ್ಲೈನ್. ಚೆನ್ನಾಗೈತಲ್ಲ, ಹೆಂಗೆ ಕಾಣಿಸ್ತಾ. ನನಗಿದು ಇಷ್ಟ ಆಯಿತು, ಸಿಂಪಲ್ ಆಗೈತಿ. ಇದು ಸಿಂಪಲ್ಲೇ, ನನ್ನ ಕಿವಿಗೆ ಸ್ವಲ್ಪ ದೊಡ್ಡದಾಯ್ತು. ಇನ್ನೂ ಒಂದೈತಿ ತೋರಿಸ್ತೀನಿ ಇದಕ್ಕೆ. ಅವತ್ತು 4 ಜೊತೆ ತೊಗೊಂಡಿತ್ತು. ಈ ಥರದ್ದಲ್ಲ, ಬೇರೆ ಥರದ್ದು ಇಟ್ಟಿಟ್ಬಿಡ್ತೀನಿ. ಮೊದಲು ಬೇರೆ ಡಬ್ಬದಲ್ಲಿ ಹಾಕಿದ್ದೆ, ನಮ್ಮ ಮನ್ಯಾಗ ದಿನಕ್ಕೂ ನನ್ನ ಕಳ್ದಾಕ್ಬೋದು. ಇನ್ನೊಂದು ಬಂದು ಈ ಥರ ಐತಿ, ಚೆನ್ನಾಗೈತಲ್ಲ. ಡಿಸೈನ್ ಇಷ್ಟ ಆಯ್ತು ನಮ್ಗೆ. ಇಟ್ಕೊಂಡು ತೋರಿಸ್ತೀನಿ. ಅಲ್ಲಿ ನೋಡಿದ್ದೆಲ್ಲ ತಗೋಬೇಕು ಅನ್ನಿಸ್ತು, ಬಟ್ 100 ರೂಪಾಯಿ ಅಲ್ಲ, ಜಾಸ್ತಿ ಆಗುತ್ತೆ. ಇಲ್ಲಿ ಅಷ್ಟೇ, ನನ್ನ ಕಿವಿಗೆ ಸ್ವಲ್ಪ ದೊಡ್ಡದಾಯ್ತು, ಬಟ್ ಪರವಾಗಿಲ್ಲ, ಸಿಂಪಲಾಗಿ ಇಟ್ಕೊಬೋದು. ಚೆನ್ನಾಗಿತ್ತಾ. ಇನ್ನೊಂದು ದೊಡ್ಡದು. ನಮ್ಮಮ್ಮನ ಬೈತಾಳೆ, ಏನಕ್ಕೆ ವೇಸ್ಟ್ ಮಾಡೋದು ಈ ಥರದ ಮೇಲೆ ಅಂತ. ನನಗೆ ಇತ್ತವೇ ಇಷ್ಟ ಆಗ್ತದೆ, ಗೊತ್ತಿಲ್ಲ ಯಾಕಂತ. ಇನ್ನೊಂದು ತೋರಿಸಿಲ್ಲ, ಅದು ದೊಡ್ಡದು. ಚೆನ್ನಾಗೈತೆ ನೋಡಿ. ಮಧ್ಯದಲ್ಲಿ ಲಕ್ಷ್ಮಿ ಏನೋ ಐತಿ, ಮತ್ತು ಫುಲ್ ಸುತ್ತೂರು ಲಕ್ಷ್ಮಿಗಳಿದೆ ನೋಡಿ. ಫುಲ್ ಸುತ್ತು ಜುಂಪು ಸುತ್ತು ಲಕ್ಷ್ಮಿಗಳಿದೆ. ಇಲ್ಲಿ ಲಕ್ಷ್ಮಿ ಐತಿ, ಹಂಗೈತೆ. ಅಷ್ಟೇನು ಭಾರ ಇಲ್ಲ, ಲೈಟ್ ವೆಯ್ಟ್ ಐತಿ. ಯಾವುದಾದ್ರೂ ಸಿಂಪಲ್ ಡ್ರೆಸ್ ಹಾಕ್ಕೊಂಡು ಇಲ್ಲ ಸಿಂಪಲ್ ಸ್ಯಾರಿ ಉಟ್ಕೊಂಡು ಹಾಕ್ಕೊಬೋದು. ಚೆನ್ನಾಗೈತಲ್ಲ, ದೊಡ್ಡದು. ಹೆಂಗೈತೆ ಒಂದ್ಸಲಿ ಹೇಳಿ ನೀವು. ಈ ಥರವೇ ಇಷ್ಟ ಆಗೋದು ನಂಗೆ. ನಮ್ಮಮ್ಮ ನೀವು ನೋಡಿಲ್ಲ ಹೇಳಿದ್ರೆ ಎಷ್ಟು ಜೊತೆ ಮೈಯ ತಂದಾಕ ಅನ್ನೋದು ಅಂತ. ಇವಿ 100 ರೂಪಾಯಿ, 100 ರೂಪಾಯಾ, 200 ರೂಪಾಯಿ ಅನಿಸ್ತದೆ. ರೇಟ್ ಗೊತ್ತಿಲ್ಲ, ಮತ್ತೊಬ್ಬರಿ 200 ರೂಪಾಯಿ ಮೇ ಬಿ. ಇದರಲ್ಲಿ ಅಷ್ಟೇ ಸ್ವಲ್ಪ ಹಾಕಿದ್ದೀನಿ. ಇವೇನು ಗೊತ್ತಾ, ನಾನು ಇಯರಿಂಗ್ಸ್ ತಂದಿದ್ದ 3 ಚೈನ್ ಇಟ್ಕೊಂಡಿದ್ದೀನಿ. ಮತ್ತು ಇದು ಒಂದು ಇಯರಿಂಗು, ಇದು ಒಂದು, ಮತ್ತು ಇದು ಒಂದು. ಇದು ಗಿಫ್ಟ್ ಮಾಡಿದ್ದಾರೆ.
ಇದು ನಾನೇ ತಗೊಂಡಿದ್ದ ಗಿಫ್ಟ್ ಬಂದಿದ್ದ ಗೊತ್ತಿಲ್ಲ ನನಗೆ. ಇದು ನಾನು ತಗೊಂಡಿದ್ದು ಸಿಂಪಲ್ ಆಗಿದೆ. ಮತ್ತು ಇದು ಬ್ರಾಸ್ಲೆಟ್ ಅವಾಗ ಟ್ರಿಪ್ ಹೋಗ್ಬೇಕು ಅಂತ ಒಂದು ತಗೊಂಡೆ, ಹಂಗೆ ಇಟ್ಟಿದ್ದೆ. ಇದು ಬಾಕ್ಸ್ ಬಂದಿದ್ದು ಇಯರಿಂಗ್ಸ್ ಬೆಳ್ಳಿದು ಅಂತ ತಗೊಂಡೆ, ಅದೇನೋ ಗೊತ್ತಿಲ್ಲ, ಕಲರ್ ಹೋಗಿಲ್ಲ. ಇದಕ್ಕೆ ಇಟ್ಕೊಂಡೆ. ಇಲ್ಲಿ ಏನು ಗೊತ್ತಾ, ಹಿಂಗೆ ಇಟ್ಕೊಂಡು ಇದು ಎತ್ತಿ ಇಲ್ಲಿ ಇಟ್ಕೊತಾ ಇದ್ದಿದ್ದು, ಹಿಂಗಿರೋದು. ಏನಾಗೈತೆ ಅಂದರೆ ಇಲ್ಲಿ ಚುಚ್ಚಿದ್ದು ನಾನು ಬಿಟ್ಬಿಟ್ಟೆ, ಗಾಯ ಆಗ್ತಾಯಿತ್ತು ಅಂತ. ನೋಡಿ ಹೋಲ್ ಕಾಣಿಸುತ್ತಲ್ಲ, ಇಲ್ಲಿತ್ತು ಗಾಯ ಆಗಿತ್ತು ಅಂತ ಬಿಟ್ಬಿಟ್ಟು, ಇವಾಗಲೂ ಅವಾಗಿಂದ ಹಂಗೆ ಬಿದ್ದು. ಬಟ್ ಚೆನ್ನಾಗಿತ್ತು. ಚೈನ್ದು ಇಲ್ಲಿ ಈ ರೀತಿ ಇಟ್ಕೊಂಡ್ರೆ ಹಿಂಗೆ ಕಾಣಿಸ್ತಾಯಿತ್ತು. ಚುಚ್ಚಿಸ್ಕೊಬೇಕು. ನಾವು ಗನ್ನಲ್ಲಿ ಶೂಟ್ ಮಾಡೋಣ ಅಂತಿದ್ವಿ, ಅವ್ರು ಗನ್ನಲ್ಲಿ ಶೂಟ್ ಮಾಡಲ್ಲ ಅಂತಾರೆ, ಗೊತ್ತಿಲ್ಲ ಏನಾಗಬೇಕು. ಹಂಗೆ ಚುಚ್ಚಿಸ್ಕೊಳ್ಳೋಣ ಅಂತಿದ್ವಿ, ಅವರೆಲ್ಲೆಲ್ಲೋ ಚುಚ್ತಾರೆ. ಅದು ಬಿಟ್ಬಿಡೋಣ ಅಂತ ಕಣ್ಕೊಂಡ್ರೆ ಈ ಕೂದಲುಗನೆಲ್ಲ ಅವಾಗವಾಗ ಸಿಕ್ಕಾಕೊಂತಿರ್ತದಲ್ಲ, ಫುಲ್ಲು ಹುಣ್ಣಾಗ್ತಾಯಿತ್ತು. ಅದು ಪೇಯ್ನು, ಮತ್ತು ನೈಟೆಲ್ಲ ಮಲಗೋಕ್ಕಾಗ್ತಿರಲಿಲ್ಲ, ಅಷ್ಟು ಪೇಯ್ನ್ ಇರ್ತಾಯಿತ್ತು. ಅದಕ್ಕೆ ಮೇಕಪ್ ಐಟಮ್ ಎಲ್ಲ ಇದರಲ್ಲಿ ಹಾಕಿಟ್ಟಿನಿ. ಮೇಕಪ್ ಐಟಮ್ ಅಂದರೆ ಮೇಕಪ್ ಅಲ್ಲ, ಮತ್ತು ಚೈನ್ಗಳು, ಸಾರುಗಳು, ಕ್ಲಿಪ್ಗಳು ಎಲ್ಲ ಇದರಲ್ಲ. ಗಲೀಜಾಗಿ ಇಟ್ಕೊಂಡಿದ್ನಿ ಅಂತ ಇದನ್ನೆಲ್ಲ ಕ್ಲೀನ್ ಮಾಡಬೇಕು. ಯಾಕಂದರೆ ಇವೆಲ್ಲ ಖಾಲಿ ಆಗಿರೋವೆಲ್ಲ ಇಲ್ಲೇ ಬಿದ್ದಾವೆ. ಇದನ್ನೊಂದ್ಸಲಿ ಕ್ಲೀನ್ ಮಾಡಬೇಕು. ಈ ಡಬ್ಬ ಎತ್ತಬೇಕು. ಇವೆಲ್ಲ ಖಾಲಿ ಆಗಿರೋ ಐಟ್ಮೆಂಟ್ಗಳು, ಇದು ಖಾಲಿ ಆಗಿರೋ ಪರ್ಫ್ಯೂಮು ಎಲ್ಲ ಹಂಗೆ ಇಟ್ಟಿದ್ದೀನಿ. ಅಲ್ಲ ಅಯ್ಯ, ಯಾರ್ದು ಕಿತ್ಕೊಂಬಿಟ್ಟಲ್ಲಿ ಅದ ಮಂಗಣ್ಣ ಪಾಪ, ಯಾರು 50 ರೂಪಾಯಿ ಟ್ಯಾಕ್ಸ್ ಹಾಕಿಬಿಟ್ಟಿದ್ದೆ. ಇಲ್ಲೇನು ತಿನ್ನೋಕ್ಕಾಗಲ್ಲಪ್ಪ, ಆಗ ಅಷ್ಟೇ. ಐಸ್ ಕ್ರೀಮ್ ಕದ್ಬಿಟ್ಟೆ, ಕೊಚ್ಬಿಟ್ಟದ ಕೊಯ್ಯಾಗನ್ಬೇಕು ಕಿತ್ಕೊಂತವ. ಯಪ್ಪ, ಆ ಹುಡುಗಿ ನೋಡಿಲ್ಲ ಸೈಡ್. ಚೆನ್ನಾಗೈತಿ. ನಾನು ನಮ್ಮ ಅಕ್ಕನ ಮಗನು ಅಂತರ್ಗಂಗೆ ಹೋಗಿದ್ರೆ, ಏನಕ್ಕಂದರೆ ಅಲ್ಲಿ ಮಳೆ ಬಿದ್ದಾಗ ನೀರು ಬರ್ತಾಯಿತ್ತು, ನೋಡ್ಕೊಂಬರೋಣ ಅಂತ ಹೋಗಿದ್ರೆ. ಬಟ್ ಅವತ್ತು ನೀರೇ ಇರಲಿಲ್ಲ, ಎಲ್ಲೋ ಸ್ವಲ್ಪ ಬರ್ತಾಯಿತ್ತು. ನಾವು ನೋಡೋಕ್ಕೇನು ಹೋಗಿಲ್ಲ, ದೇವಸ್ಥಾನ ನೋಡ್ಕೊಂಡು ವಾಪಸ್ ಬಂದುಬಿಟ್ರೆ. ಜಾಸ್ತಿ ಜನ ಏನೂ ಅಷ್ಟಿರಲಿಲ್ಲ. ನಾನು ಹೋಗಿ 1-2-3 ವರ್ಷ ಆಗೈತೆ. ಮತ್ತು ಇವಾಗಲೇ ಹೋಗ್ತಾ ಇರೋದು. ಫುಲ್ ಎಲ್ಲ ಚೇಂಜ್ ಮಾಡಿಬಿಟ್ಟಿದ್ದಾರೆ ಅಂತರ್ಗಂಗೆಲ್ಲ, ಸುತ್ತು ಕಾಂಪೌಂಡೆಲ್ಲ ಹಾಕಿದ್ದಾರೆ. ಅಷ್ಟೇ. ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೆಲ್ಲ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.